ಬೆಳಗಾವಿ ನಗರದಲ್ಲಿ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅಭಿಯಾನದ ಅಂಗವಾಗಿ ಈಚೆಗೆ ಹಮ್ಮಿಕೊಂಡ ಕವಿಗೋಷ್ಠಿಯ ಒಂದು ದಿನದ ವಿಚಾರ ಸಂಕಿರಣಕ್ಕೆ ಕಲಶ ಇಟ್ಟಂತಿತ್ತು. ಹಿರಿಯ ಸಾಹಿತಿ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕನ್ನಡ ಸಿನಿಮಾ ಕುರಿತ ವಿಚಾರ ಸಂಕಿರಣ ನಿಮಿತ್ತ ಹಮ್ಮಿಕೊಂಡಿದ್ದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಜಾಜಿ ಮಲ್ಲಿಗೆಯ ಕವಿ ಸತ್ಯಾನಂದ ಪಾತ್ರೋಟ್ ವಹಿಸಿದ್ದರು. ಕವಿಗೋಷ್ಠಿಯ ಪ್ರಾರಂಭದಲ್ಲಿ ಸಾಹಿತಿ ಅನಸೂಯ ಕಾಂಬ್ಳೆ ಅವರು ಆಶಯ ನುಡಿಗಳನ್ನಾಡಿದರು. ಹೋರಾಟಕ್ಕೆ ಪ್ರೇರಿಸಿ ಸಾಮಾಜಿಕ ಬದಲಾವಣೆಗೆ ಕಾವ್ಯ ಅಥವಾ ನಮ್ಮ ಸೃಜನಶೀಲ ಕೃತಿಗಳು ಯುವಕರನ್ನು ಸಜ್ಜುಗೊಳಿಸುವ ಕ್ರಿಯೆಯಲ್ಲಿ ನಾವು ಈ ಹೊಸ ನುಡಿಗಟ್ಟು ಅಥವಾ ಹೊಸ ಮಾದರಿಗಳನ್ನು ಹೇಗೆ ಇವತ್ತು ಮತ್ತೆ ತರಬೇಕು ಅನ್ನೋದರ ಚಿಂತನೆ ನಮಗೆ ಬಹಳ ಮುಖ್ಯ ಆಗಬೇಕು ಅಂತೇಳಿ. ಯಾಕೆ ಅಂತಂದರೆ ಇವತ್ತಿನ ಒಬ್ಬ ಸಾಮಾನ್ಯ ಯುವಕರಿಗೆ ರಾಜಕೀಯ ಪ್ರಜ್ಞೆ ಮತ್ತು ಆರ್ಥಿಕ ಪ್ರಜ್ಞೆ ಬಹಳ ಕಡಿಮೆ ಇದೆ. ಅರ್ಥವ್ಯವಸ್ಥೆಯ ಜ್ಞಾನವೇ ನಮಗೆ ಆಗೋದಿಲ್ಲ. ನಮಗೆ ಇವತ್ತು ರಾಜಕೀಯ ಮುಖವಾಣಿಯಾಗಿರುವಂಥ ಮೀಡಿಯಾಗಳು ಕೂಡ ಅದನ್ನೇ ಬೇರೆ ಥರ ವ್ಯಾಖ್ಯಾನಿಸ್ತಾ ಇರುವಾಗ ಈ ಆರ್ಥಿಕ ಪ್ರಜ್ಞೆ ನಮ್ಮೊಳಗೆ ಇಳದೇ ಇದ್ದರೆ ನಮಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ದೊರಕಿಸಿಕೊಳ್ಳುವ ಬಗೆ ಯಾವುದು ಅನ್ನೋದು ಕೂಡ ನಮಗೆ ತಿಳಿಬೇಕು ಅಂತ. ಹಾಗಾಗಿ ಕ್ರಾಂತಿಯ ಮನೋಭಾವ ಅನ್ನೋದೈತಲ್ಲ ಅದು ವ್ಯವಸ್ಥೆಯ ವಿರುದ್ಧ ಹುಟ್ಟಬೇಕು ಅಂಥೇಳಿ. ಹಾಗಾಗಿ ಈ ನ್ಯಾಯಯುತ ವ್ಯವಸ್ಥೆ ಬರಬೇಕು ಅಂತ ಹೇಳ್ತೀವಿ ನಾವು. ಹಾಗಾದರೆ ನ್ಯಾಯ ವ್ಯವಸ್ಥೆ ಬರಬೇಕಾದ್ರೆ ಅದನ್ನು ಕೊಡುವವರು ಯಾರು? ಹಾಗಾಗಿ ಅದು ತಾನಾಗೇ ಬರುವುದಿಲ್ಲ, ಪಡೆಯಬೇಕು ಅಂತ. ನಾವು ಪಡೆಯುವ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಂತ. ಇವತ್ತು ಕಾರ್ಮಿಕ ಮತ್ತು ರೈತರ ಧ್ವನಿಯನ್ನು ಅಡಗಿಸಲಾಗ್ತಿದೆ ಅಂತ ಹೇಳ್ತಾ ಇದ್ದೇವೆ. ಮಹಿಳೆಯರಿಗೆ ಆಮೇಲೆ ಬರ್ತೀನಿ ನಾನು. ಕಾರ್ಮಿಕ ಮತ್ತು ರೈತರ ಧ್ವನಿಯನ್ನು ಅಡಗಿಸಲಾಗ್ತಿದೆ ಅನ್ನೋದಕ್ಕೆ ನೀವು ದೆಹಲಿ ರೈತ ಹೋರಾಟಗಳನ್ನು ನೋಡಿದ್ದೀರಿ. ಇವತ್ತು ಕೂಡ ರೈತರ ಆತ್ಮಹತ್ಯೆಗಳನ್ನು ನೋಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ರೈತ ಪರವಾದಂಥ ಅಥವಾ ಕಾರ್ಮಿಕರ ಪರವಾದಂಥ ಧ್ವನಿ ಎತ್ತುವುದು ಹೇಗೆ? ಒಂದು ಬಲಾಢ್ಯ ಬಂಡವಾಳಶಾಹಿ ವರ್ಗ 17 ತಾಸುಗಳ ದುಡಿಮೆಯನ್ನು ನಿರೀಕ್ಷಿಸ್ತಿರುವಾಗ ನಮಗೆ ವೈಯಕ್ತಿಕವಾದ ಖಾಸಗಿ ಬದುಕನ್ನು ಅದು ಹತ್ತಿಕ್ಕುತ್ತೆ. ಖಾಸಗಿ ಬದುಕನ್ನು ಹತ್ತಿಕ್ಕುವ ಮೂಲಕವೇ ಆರ್ಥಿಕ ಶಕ್ತಿಯನ್ನು ಒದಗಿಸುವುದು ಅಂತ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ. ನೀವು ಯಾವಾಗ ಖಾಸಗೀಕರಣವನ್ನು ಪ್ರತಿಪಾದನೆ ಮಾಡ್ತೀರೋ ಆವಾಗ ಒಬ್ಬ ವ್ಯಕ್ತಿಯನ್ನು ನೀವು ಕೇಳಿ, ನಿನಗೆ ಮೂಲಭೂತ ಹಕ್ಕುಗಳು ಬೇಕೋ ಅಥವಾ ನೌಕರಿ ಬೇಕು ಅಂತ. ಆತ ತನ್ನ ಮನೆಯಲ್ಲೇ ವೃದ್ಧರಾದ ತಂದೆ ತಾಯಿಗಳ ಆರೋಗ್ಯ ವ್ಯವಸ್ಥೆ ಬಗ್ಗೆ ಇದೆ, ಆಪರೇಷನ್ ಮಾಡಬೇಕಾಗಿದೆ, ಅಥವಾ ಮಕ್ಕಳ ಶಿಕ್ಷಣ, ಮಕ್ಕಳ ಮದುವೆ, ಇಂಥವೆಲ್ಲ ಸಂದರ್ಭದಲ್ಲಿ ಆತ ಹೇಳ್ತಾನೆ ನನಗೆ ನೌಕರಿ ಬೇಕು, ಮೂಲಭೂತ ಹಕ್ಕುಗಳು ಬೇಡ. ಹಾಗಾದರೆ ನಾವು ಏನನ್ನು ಇವತ್ತು ವಿರೋಧಿಸಬೇಕು ಅಂತಂದಾಗ ಅಂಬೇಡ್ಕರ್ ಹೇಳ್ತಾನೆ ಪ್ರಬಲವಾಗಿರುವ ಖಾಸಗೀಕರಣವನ್ನು ನಾವು ವಿರೋಧಿಸಬೇಕು ಅಂತ. ಯಾಕೆ ಅಂತಂದರೆ ಖಾಸಗೀಕರಣ ಹೆಚ್ಚಾದಾಗಲೇ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗ್ತಿರ್ತದೆ. ಖಾಸಗೀಕರಣಕ್ಕೂ ನಿರುದ್ಯೋಗಕ್ಕೂ ನೇರವಾದ ಸಂಬಂಧ ಇದೆ. ಯಾಕೆಂದರೆ ಪ್ರಭುತ್ವ ಎಲ್ಲವನ್ನೂ ಖಾಸಗೀಕರಿಸುವ ಮೂಲಕ ಉದ್ಯೋಗ ಸೃಷ್ಟಿಯನ್ನು ಕಡಿಮೆ ಮಾಡುತ್ತೆ ಅಂತ. ಉದ್ಯೋಗ ಸೃಷ್ಟಿಯನ್ನು ಕಡಿಮೆ ಮಾಡಿದಾಗ ಯುವಕರು ಎಚ್ಚೆತ್ತುಕೊಳ್ಳುವುದೇ ಇಲ್ಲ, ಬರೀ ಉದ್ಯೋಗವನ್ನು ಕೇಳ್ತಾ ಇದ್ದಾರೆ ಹೊರತು ಅದರ ಮೂಲ ಬೇರುಗಳನ್ನು ಹುಡುಕ್ತಾ ಇಲ್ಲ ಅಂತ. ಕವಿಗೋಷ್ಠಿಗೂ ಮೊದಲು ಹೋರಾಟಗಾರ ಸಾಹಿತಿ ಸತೀಶ್ ಕುಲಕರ್ಣಿ ಅವರು ರಚಿಸಿದ ಕಟ್ಟುತ್ತೇವೆ ನಾವು ಎಂಬ ಕ್ರಾಂತಿಗೀತೆಯನ್ನು ಕಲಾವಿದರು ಪ್ರಸ್ತುತಪಡಿಸಿದರು. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಕಟ್ಟುತ್ತೇವ ನಾವು Oh
ಕವಿಗೋಷ್ಠಿಯಲ್ಲಿ ಕವಿಗಳಾದ ಭುವನ ಹಿರೇಮಠ್, ರವಿ ಕೋಟಾರ್ಗಸ್ತಿ, ವಿಠ್ಠಲ್ ದಳವಾಯಿ, ಇಸ್ಮಾಯಿಲ್ ತಳಕಲ್, ಗೀತಾಂಜಲಿ ಕುರಡ್ಗಿ, ದೀಪಕ್ ಶಿಂದೆ, ರಾಜು ಸನದಿ, ಪಲ್ಲವಿ ಕಾಂಬ್ಳೆ, ಇಂದಿರಾ ಹೊಳಕರ್, ಅಜಿತ್ ಪಾತ್ರೂಟ್, ಅಡವೆಪ್ಪ ಇಟಗಿ, ಸುನಂದ ಭರಮನಾಯ್ಕರ್, ಶಿವಾನಂದ್ ಕಾಂಬ್ಳೆ, ಸಿದ್ರಾಮ್ ತಳವಾರ್, ಮಮತಾ ಶಂಕರ್, ಮಹಾದೇವ್ ಪೋತ್ರಾಜ್ ಅವರು ತಮ್ಮ ಕವಿತೆಗಳನ್ನು ವಾಚನ ಮಾಡಿದರು. ಇವರೆಲ್ಲರೂ ಯಾವೆಲ್ಲ ಕವಿತೆಗಳನ್ನು ಹೇಗೆಲ್ಲ ವಾಚನ ಮಾಡಿದರು ಎಂಬ ಝಲಕ್ ಇಲ್ಲಿದೆ ನೋಡಿ. ಶೀರ್ಷಿಕೆ ಅವಳು ಮೂಡಿಸಿದ ಹೆಜ್ಜೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಮುಳ್ಳು ತಾಗಿದರೂ ನೋವಿನಾಳದೆ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಮುಳ್ಳು ತಾಗಿದರೂ ನೋವಿನಾಳದೆ, ಬದುಕಿನ ಆ ಕ್ಷಣಗಳು ಕಾಲಚಕ್ರದ ಗರ್ಭದಲ್ಲಿ ಹುದುಗಿ ಹೋಗುತ್ತಿರಲು, ಬದುಕಿನ ಆ ಕ್ಷಣಗಳು ಕಾಲಚಕ್ರದ ಗರ್ಭದಲ್ಲಿ ಹುದುಗಿ ಹೋಗುತ್ತಿರಲು, ಅವಳು ತನ್ನೆದೆ ಆಳದೆ ತಾಯ್ತನದ ಗೂಡು ಕಟ್ಟಿಕೊಂಡು, ಅವಳು ತನ್ನೆದೆ ಆಳದಿ ತಾಯ್ತನದಿ ಗೂಡು ಕಟ್ಟಿಕೊಂಡು ಬದುಕು ಕಟ್ಟಿಕೊಳ್ಳಲು ಶ್ರಮಿಸುತ್ತಿಯಳು. ತನು ಮನಗಳ ಇರಿತದ ಗಾಯ ಮುರಿಯುತ್ತದೆ, ಬದುಕು ಕಟ್ಟಿಕೊಳ್ಳಲು ಶ್ರಮಿಸುತ್ತಿಯಳು. ನಮಸ್ಕಾರ. ನನ್ನ ಕವಿತೆ ಇದು ಬೆಂಗಾಲದ ಕವಿ, ಕ್ರಾಂತಿಕಾರಿ ಕವಿ ಕಾಜಿ ನಜರುಲ್ ಇಸ್ಲಾಂ ಅವರ ಅನುವಾದ. ಈ ಕಾಲಕ್ಕೂ ಪ್ರಸ್ತುತ ಅನ್ನುವ ಕಾರಣಕ್ಕೆ ಓದ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಕೇಳು ಸರ್ವಾಧಿಕಾರಿಯೇ ಅಂತ. ಕೇಳು ಸರ್ವಾಧಿಕಾರಿಯೇ. ಎಚ್ಚರಾಗಿ ಹಸಿವಿನ ಬಂದಿಗಳೇ ಎದ್ದೇಳಿ, ಎಚ್ಚರಾಗಿ ಹಸಿವಿನ ಬಂದಿಗಳೇ ಎದ್ದೇಳಿ, ಶೋಷಿತರೇ ತುಳಿತಕ್ಕೊಳಗಾದ ಜನಸಮೂಹವೇ, ನರಳಿದವರ ದನಿಗಳೆಲ್ಲ ಕೆರಳಿ, ಗುಡುಗಾಗಿ ಸಿಡಿಯಲಿ ಶೋಷಕರ ಉಡಿಯಲಿ. ಹೊಸ ಜಗದ ಮರುಹುಟ್ಟು, ಹೊಸ ಜಗದ ಮರುಹುಟ್ಟು ಸನಿಹವಿದೆ ಉದಯ. ಎಲ್ರಿಗೂ ನಮಸ್ಕಾರ. ನನ್ನ ಪದ್ಯದ ಶೀರ್ಷಿಕೆ ದೇವನೆಂಬ ಸಾಮ್ರಾಟ. ಕಾಯುತ್ತಲೇ ಇದ್ದೇನೆ ಎಣಿಸುತ್ತ, ನಿಮಿಷಕ್ಕೆ 60 ಸೆಕೆಂಡುಗಳ ದಾಪುಗಾಲನು. ತಡೆಯಲು ನಾನ್ಯಾರು, ಸರಿದೂಗಿಸಲು ದೇವರು ದೆವ್ವ ಎರಡೂ ಪ್ರತ್ಯಕ್ಷವಾಗುವ ರಾತ್ರಿಗಾಗಿ ಕಾಯುತ್ತಲೇ ಇದ್ದೇನೆ, ಕಾಯುತ್ತಲೇ ಇದ್ದೇನೆ. ಏಕಾಂತದ ಮಾಳಿಗೆ ಮುರಿದು ಇಳಿದು ಬರುವ ಆ ಸಾಮ್ರಾಟನಿಗಾಗಿ. ಹೊತ್ತಿ ಉರಿವ ನಡುಮನೆಯ ನಡುಗಂಬಕ್ಕೆ ಕಟ್ಟಿ ಹಾಕಿ ಗಟ್ಟಿಗೆ ಹಚ್ಚೋಣವೆಂದು, ನಡುಮನೆಯ ನಡುಗಂಬಕ್ಕೆ ಕಟ್ಟಿ ಹಾಕಿ ಗಟ್ಟಿಗೆ ಹಚ್ಚೋಣವೆಂದು. ನಿಮಿಷಗಳ ರಾಯಭಾರ ಮುಗಿಯದೆ ನಸೀಬಿಗೂ ಒಂದು ಪಾಳಿ ಇಲ್ಲವೇ? ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಯುದ್ಧ. ಯುದ್ಧವೆಂದರೆ ಹಸಿದ ಕಾಗೆಯ ಕೊಕ್ಕು ಶವದ ಕಣ್ಣನ್ನು ಕುಕ್ಕುವಾಗಲೂ ಅದಕ್ಕೆ ವಿಜಯೋತ್ಸವದ ಬಣ್ಣ ಬಳಿಯುವುದು. ಯುದ್ಧವೆಂದರೆ ಹಸಿದ ಕಾಗೆಯ ಕೊಕ್ಕು ಶವದ ಕಣ್ಣನ್ನು ಕುಕ್ಕುವಾಗಲೂ ಅದಕ್ಕೆ ವಿಜಯೋತ್ಸವದ ಬಣ್ಣ ಬಳಿಯುವುದು. ಯುದ್ಧವೆಂದರೆ ತಾಯಿಯ ಗರ್ಭದೊಳಗಿನ ಮಗುವು ಗುಂಡಿನ ಸದ್ದಿಗೆ ಬೆಚ್ಚಿ ಹುಟ್ಟುವ ಮೊದಲೇ ಸಾಯುವ ಪಾಠ ಕಲಿಯುವುದು. ಯುದ್ಧವೆಂದರೆ ತಾಯಿಯ ಗರ್ಭದೊಳಗಿನ ಮಗುವು ಗುಂಡಿನ ಸದ್ದಿಗೆ ಬೆಚ್ಚಿ ಹುಟ್ಟುವ ಮೊದಲೇ ಸಾಯುವ ಪಾಠ ಕಲಿಯುವುದು. ಯುದ್ಧವೆಂದರೆ ಮಂದಿರದ ಗಂಟೆಯ ನಾಲಿಗೆ ಕತ್ತರಿಸಿ ಅದರಿಂದಲೇ ಪಿರಂಗಿಗೆ ಗುಂಡು ಹೊಯ್ಯುವುದು, ಮತ್ತೆ ಅದೇ ಗುಂಡಿನ ಸದ್ದಿಗೆ ಜೈ ಎನ್ನುವುದು. ಯುದ್ಧವೆಂದರೆ ನದಿಯ 2 ದಂಡೆಗಳು ತಮ್ಮ ನಡುವೆ ಸೇತುವೆ ಕಟ್ಟುವ ಬದಲು ಮಗುವಿನ ದೇಹದಿಂದ ಒಡ್ಡು ಕಟ್ಟಿಕೊಳ್ಳುವುದು. ಯುದ್ಧವೆಂದರೆ ನದಿಯ 2 ದಂಡೆಗಳು ತಮ್ಮ ನಡುವೆ ಸೇತುವೆ ಕಟ್ಟುವ ಬದಲು ಮಗುವಿನ. ನಮಸ್ಕಾರ. 2017ರಲ್ಲಿ ಪ್ರಕಟವಾದ ನನ್ನ ಮಾರಾಟವಾಗದ ಗೊಂಬೆ ಎನ್ನುವಂತಹ ಕವನ ಸಂಕಲನದಿಂದ ಒಂದು ಕವಿತೆ. ಈ ಗಾಳಿ ಹೇಟ್ ನಾರಿಯಂತೆ. ಅಗೋಚರವಾದ ಈ ಗಾಳಿ ತುಂಬ ಸಹನಶೀಲ.
ಅಂತರಾಳದಲ್ಲಿ ಏನೆಲ್ಲ ಕುದಿಯುತ್ತಿದ್ದರೂ ಹೊರಗೆಡಗೊಡುವುದಿಲ್ಲ. ಥೇಟ್ ನಾರಿಯಂತೆ. ನೊಂದವರ ನಿಟ್ಟುಸಿರ ಬಿಸಿಯ ಕರಗಿಸಿಕೊಂಡು ತಂಪನೆರಚುವ ಹೆಣ್ಮನಸ್ಸು. ನೊಂದವರ ನಿಟ್ಟುಸಿರ ಬಿಸಿಯ ಕರಗಿಸಿಕೊಂಡು ತಂಪನೆರಚುವ ಹೆಣ್ಮನಸ್ಸು. ಕಾರ್ಖಾನೆ ಮೋಟಾರು ವಾಹನಗಳ ಲೆಕ್ಕವಿಲ್ಲದಷ್ಟು ಹೊಗೆ ಧೂಳುಗಳನ್ನು ಬಾಯಿದೆರೆದು ನುಂಗಿ ಜೀರ್ಣಿಸಿಕೊಳ್ಳುವ ಧರಿತ್ರಿ. ನಗರೀಕರಣದ ಬಲೆಯೊಳಗೆ ಸಿಲುಕಿ ಪ್ರತಿಕ್ಷಣ ಸತ್ತು ಮರುಕ್ಷಣ ಹುಟ್ಟುವ ಚಿರಂಜೀವಿ. ಮನುಜರೊಳಗಿದ್ದು ಭೇದ ಬಗೆಯುವ ಬುದ್ಧಿ ಇರದ ಇದು ಮನುಜರೊಳಗಿದ್ದು ಭೇದ ಬಗೆಯುವ ಬುದ್ಧಿ ಇರದ ಇದು ಒಳ್ಳೆಯ ಕೆಟ್ಟ ಮನಸ್ಸುಗಳ ಎಣಿಸು. ನನ್ನ ಕವನದ ಶೀರ್ಷಿಕೆ ಜಿರಳೆಗಳ ಜಗತ್ತು. ನನ್ನ ಕವನದ ಶೀರ್ಷಿಕೆ ಬಂದ್ಬಿಟ್ಟು ಜಿರಳೆಗಳ ಜಗತ್ತು. ಈ ಜಿರಳೆಗಳನ್ನು ನೀವು ಎಲ್ಲೆಲ್ಲಿ ನೋಡಿರ್ತೀರಿ? ಮನೆಯ ಅಡುಗೆ ಕೋಣೆಯಲ್ಲಿ, ಟಾಯ್ಲೆಟ್ಟಿನ ಸೀಳಿದ ಕಮೋಡಿನಲ್ಲಿ, ಪುಸ್ತಕಗಳನ್ನು ಪೇರಿಸಿ ಇಟ್ಟ ಕಬೋರ್ಡ್ಗಳಲ್ಲಿ, ನೀವು ಮಲಗುವ ಮೆತ್ತನೆಯ ಹಾಸಿಗೆಯ ಸಂದಿಯಲ್ಲಿ, ನಿಮ್ಮ ಅಧಿಕಾರದಾಹದ ಮೇಜು ಕುರ್ಚಿಗಳ ಮೂಲೆ. ಈ ಜಿರಳೆಗಳನ್ನು ನೀವು ಎಲ್ಲೆಲ್ಲಿ ನೋಡಿರ್ತೀರಿ? ಮನೆಯ ಅಡುಗೆ ಕೋಣೆಯಲ್ಲಿ, ಟಾಯ್ಲೆಟ್ಟಿನ ಸೀಳಿದ ಕಮೋಡಿನಲ್ಲಿ, ಪುಸ್ತಕಗಳನ್ನು ಪೇರಿಸಿ ಇಟ್ಟ ಕಬೋರ್ಡಿನಲ್ಲಿ, ನೀವು ಮಲಗುವ ಮೆತ್ತನೆಯ ಹಾಸಿಗೆಯ ಸಂದಿಯಲ್ಲಿ, ನಿಮ್ಮ ಅಧಿಕಾರದಾಹದ ಮೇಜು ಕುರ್ಚಿಗಳ ಮೂಲೆ. ಅಷ್ಟೇ ಏಕೆ ಈಗೀಗ ಇಂಟರ್ನೆಟ್ಟಿನ ಫೇಸ್ಬುಕ್ಕು, ಇನ್ಸ್ಟಾ ಮತ್ತು ಎಕ್ಸ್ ಖಾತೆಗಳಲ್ಲಿ ಭ್ರಷ್ಟಾಚಾರ, ಅನ್ಯಾಯ, ಅನಾಚಾರಗಳನ್ನು ಪ್ರತಿಭಟಿಸಿ ಖಾದಿ ತೊಟ್ಟವರ ಪ್ರಶ್ನಿಸುವ, ಸುಳ್ಳು ಭರವಸೆಗಳನ್ನು ಪ್ರಶ್ನಿಸುವ ನಿಮ್ಮೂರ ಯುವಕರ ಹತಾಶ ಮುಖಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ, ಕಲಿತ ವಿದ್ಯೆಗೆ ತಕ್ಕ ದುಡಿಮೆ ನೀಡದೆ ಬೀದಿಗೆ ಅಲೆಯುವಂತೆ ಮಾಡಿದವರೇ, ಬೆನ್ನು ತಟ್ಟಿ ಸಾಂತ್ವನದ ಹಾದಿ ತೋರದೆ ಬಡತನದ ಕತ್ತಲ ಕೂಪಕ್ಕೆ ತೋರಿದವರೇ, ಖಾಲಿ ಕುಳಿತ ನಿರುದ್ಯೋಗಿಗಳ ಕಾಕ್ರೋಚ್ ಎಂದು ಹಂಗಿಸಿದವರೇ, ಹೇಳಿ ನಾವ್ಯಾಕೆ ಜಿರಳೆಗಳಾಗ್ತಿದ್ವು? ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ರಂಜಾನಿನ ಪ್ರಾರ್ಥನೆ. ಸರ್ವಶಕ್ತನಾದ ಹೇ ಅಲ್ಲಾಹುವೆ, ಸರ್ವಶಕ್ತನಾದ ಹೇ ಅಲ್ಲಾಹುವೆ, ಹಸಿದ ಹೊಟ್ಟೆಯ ರೋಜಾ ಹಸಿವಿನ ಘನತೆ ಏರಿಸಲಿ. ಹಸಿದ ಹೊಟ್ಟೆಯ ರೋಜಾ ಹಸಿವಿನ ಘನತೆ ಏರಿಸಲಿ. ಬದುಕಿನ ಕೊನೆ ಉಸಿರಿನವರೆಗೆ ಪ್ರೀತಿಯ ಊರುಗೋಲು ಆಗಲಿ. ಧರ್ಮಾಂಧರಿಗೂ ಮತೀಯವಾದಿಗಳಿಗೂ ಪ್ರೀತಿಯ ವರತೆ ಹರಿಸಲಿ. ಧರ್ಮಾಂಧರಿಗೂ ಮತೀಯವಾದಿಗಳಿಗೂ ಪ್ರೀತಿಯ ವರತೆ ಹರಿಸಲಿ. ಇನ್ನೂ ದಾಳಿಕೋರರಾಗಿ ಗುರುತಿಸಲ್ಪಡುವ ನನ್ನವರ ಬದುಕಿನ ಘನತೆ ಹೆಚ್ಚಿಸಲಿ. ಇನ್ನೂ ದಾಳಿಕೋರರಾಗಿ ಗುರುತಿಸಲ್ಪಡುವ ನನ್ನವರ ಬದುಕಿನ ಘನತೆ ಹೆಚ್ಚಿಸಲಿ. ಅಲ್ಲಾಹುವೇ, ನಿನ್ನಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ. ಅಲ್ಲಾಹುವೇ, ನಿನ್ನಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ. ಹೊಟ್ಟೆ ತುಂಬಿದ ದೇಹಗಳಿಗೆ ಹಸಿವಿನ ಪಾಠ ಹೇಳುವ ಈ ರೋಜಾ ಹಸಿದವರ ಬದುಕಲಿ ದಿನಂಪ್ರತಿ ರೋಜಾ ಆಗದಿರಲಿ. ಹಸಿವಿನ ಪಾಠ ಹೇಳುವ ಈ ರೋಜಾ ಹಸಿದವರ ಬದುಕಲಿ ದಿನಂಪ್ರತಿ ರೋಜಾ ಆಗದಿರಲಿ. ರಂಜಾನಿನ ಈ ಪವಿತ್ರ ಮಾಹೆಯಲ್ಲಿ ಬಡವರ ಬದುಕಿಗೆ ಬೆಳಕು ಮೂಡಲಿ. ಮಾನವೀಯತೆ ಮಮತೆ ಚುರುಡೆಯಲಿ. ದೈವದ ಹೆಸರಿನ ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಸತ್ತವರ ಸಮಾಧಿಗಳು ಮಾತನಾಡುತ್ತಿವೆ. ಸತ್ತವರ ಸಮಾಧಿಗಳು ಮಾತನಾಡುತ್ತಿವೆ. ಯಾವಾಗ? ಸಜೀವ ಶವಗಳೆಲ್ಲ ಬಾಯಿಗಟ್ಟಿರುವಾಗ, ನಾವೇ ಊದಿಟ್ಟ ಸತ್ಯಗಳ ಲೆಕ್ಕ ಸಿಗದಿರುವಾಗ, ಟಿವಿ ಚಾನೆಲ್ಗಳ ನುಗ್ಗಿದ ಮಿಥ್ಯಗಳ ಅಬ್ಬರಕ್ಕೆ ತತ್ತರಿಸಿ ಉಸಿರುಗಟ್ಟಿದ ದಿಟ್ಟವ ದಿಟ್ಟಿಸಿ ನೋಡಿ, ಈಗ ಸತ್ತವರ ಸಮಾಧಿಗಳು ಮಾತನಾಡುತ್ತಿವೆ. ಡಿಗ್ರಿ ಹೊತ್ತ ಗೋರಿಯೊಂದು ಈಗ ಅರಚುತ್ತಿದೆ. ನಿಮ್ಮ ಲಂಚದ ಹೊಟ್ಟೆ ಹಸಿವಿಗೆ ಬಲಿಯಾದ ಗೋರಿ ನನ್ನದೆಂದು, ನಾ ತೀರಿಸದೆ ಉಳಿದ ಅಪ್ಪನ ಸಾಲಕ್ಕೆ ಮೋಸವಾಯಿತೆಂದು, AI ಕಸಿದ ನನ್ನ ಕೆಲಸದ ಕನಸಿನ ಶರಣಕ್ಕೆ ಉರಿ ಹಚ್ಚಿತೆಂದು, ನನ್ನಷ್ಟು ಸರ್ಟಿಫಿಕೇಟ್ ಹೆಣವಾಯಿತೆಂಬ ನೋವಿಗೆ ಸತ್ತವರ ಸಮಾಧಿಗಳು ಮಾತನಾಡುತ್ತಿವೆ. ಅಲ್ಲೊಂದು ಬಿರುಕು ಬಿಟ್ಟ ಗೋರಿ ಕೆರೆಯೇರಿ ಮಾತಾಡುತ್ತಿದೆ. ನಾ ಸತ್ತಿದ್ದು ಬರಕಲ್ಲ, ನಿಮ್ಮ ಭರವಸೆಯ ಭಾಷಣಕ್ಕೆ. ನನ್ನ ಬಾಯಾರಿದ ಮಣ್ಣಿಗೆ ಕಾಲುವೆ ನೀರಲಿಸುವಿರೆಂಬ ಸುಳ್ಳಿಗೆ. AC 16 ಜಲ ಸಂರಕ್ಷಣೆ, ಜಾಗತಿಕ ತಾಪ
ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಅಳಿಯಲಾರೆ ನಾ ಬೆಳೆಯುತ್ತೇನೆ. ನನ್ನ ಕವನದ ಶೀರ್ಷಿಕೆ ಅಳಿಯಲಾರೆ ನಾ ಬೆಳೆಯುತ್ತೇನೆ. ಅಳಿದು ಹೋಗುವ ಜೀವಿಯಾದರೂ ಅಳಿಯುವುದಿಲ್ಲ ನಾ ಬೆಳೆಯುತ್ತೇನೆ. ಸಂಸಾರ ಸಾಗರದ ಸುಳಿಯಲ್ಲಿ ಸಿಲುಕಿದರೂ ಸಾಯಲಾರೆ ನಾ ಉಸಿರಾಡುತ್ತೇನೆ. ಬಡತನದ ಬೆಂಕಿ ನನ್ನ ಸುಟ್ಟರೂ ಸುಡಲಾರೆ ನಾ ಬೆಳಗುತ್ತೇನೆ. ಕಂಡ ಕನಸು ಒಡೆದು ಚೂರಾದರೂ ಛಿದ್ರವಾಗಲಾರೆ ನಾ ಹೊಸ ಕನಸು ಕಟ್ಟುತ್ತೇನೆ. ಹಾಳಾದ ವ್ಯವಸ್ಥೆಯಲ್ಲಿ ಸಿಲುಕಿದರೂ ಸಿಕ್ಕಿಕೊಳ್ಳಲಾರೆ ನಾ ಬಿಡಿಸಿಕೊಳ್ಳುತ್ತೇನೆ. ನಾ ನಡೆಯುವ ದಾರಿ ಕತ್ತಲಾದರೂ ಕಳೆದು ಹೋಗಲಾರೆ ನಾ ಬಳಿಯುತ್ತೇನೆ. ಸಾಮಾಜಿಕ ವ್ಯವಸ್ಥೆ ನನ್ನ ಕುಗ್ಗಿಸಿದರೂ ಕುಗ್ಗುವುದಿಲ್ಲ ನಾ ಹಿಗ್ಗುತ್ತೇನೆ. ದೈವ ಒಡ್ಡುವ ಪರೀಕ್ಷೆಯಲ್ಲಿ ಸೋತು ಹಿನ್ನಡೆಯಲಾರೆ ನಾ ಮುನ್ನಡೆಯುತ್ತೇನೆ. ವಿಧಿ ನನ್ನ ನೂಕಿ ಬೀಳಿಸಿದರೂ ಬೀಳಲಾರೆ ನಾ ಎದ್ದು ನಡೆಯುತ್ತೇನೆ. ಅಳಿದು ಹೋಗುವ ಜೀವಿಯಾದರೂ ಅಳಿಯಲಾರೆ ನಾ ಉಸಿರಾಡುತ್ತೇನೆ. ಧನ್ಯವಾದಗಳು. ಶೀರ್ಷಿಕೆ ಕ್ರಾಂತಿಯ ಬೆಳೆ. ಮೂಲ ಸರ್ವೇಶ್ವರ ದಯಾಳರದು. ಕನ್ನಡಕ್ಕೆ ನಾನು ಹಾಗೂ ಮಾಡಿದ್ದೇನೆ. ನೇಗಿಲಿನ ಹಾಗೆ, ಗುದ್ದಲಿಯ ಹಾಗೆ ಅಥವಾ ಕುರುಪಿಯ ಹಾಗೆ ಸಾಲು ಸಾಲುಗಳ ಹಿಡಿದು ಬೆಳೆ ಕೊಯ್ಯುವರು ಸಿಗುವುದಿಲ್ಲ ನಮಗೆ. ನಾವುಗಳು ಎಲ್ಲ ತಯಾರಿರುವ ಜಮೀನುಗಳನ್ನೇ ಬಯಸುತ್ತೇವೆ. ಕ್ರಾಂತಿಯ ಬೀಜಗಳು ಕೆಲವು ಸಲ ವಿರಳವಾಗಿ ಫಲ ನೀಡುತ್ತವೆ. ನಮ್ಮ ಶ್ರಮವನ್ನು ಹಸಿರಾಗಿಸುತ್ತವೆ. ನಮ್ಮ ಶ್ರಮಕ್ಕಾಗಿ ರಾಶಿಯಾಗಿ ಸಿಗುತ್ತವೆ. ನಾಳೆ ಏನಾದರೂ ಬೆಳೆ ಬಂದರೆ ಮುಗಿಲಿನೆತ್ತರಕ್ಕೆ ತೇಲಾಡುತ್ತವೆ. ನಾನು ಇರದಿದ್ದರೂ ಗಾಡಿಯಿಂದ ಗೊತ್ತಾಗುತ್ತದೆ. ಆವಾಗ ನನ್ನ ಆತ್ಮ ಪ್ರಖರ ಹೊನ್ನ ಬೆಳಕಿನ ಮಳೆ ಸುರಿಸುತ್ತದೆ. ಯಾರು ಬೀಜಗಳನ್ನು ಬಿತ್ತಿದ್ದಾರೋ ಅವರ ಪಾದಗಳ ಮೇಲೆ ಸೋಕುತ್ತವೆ. ಕಟಾವು ಮಾಡಿದ ಮೇಲೆ ಅಲ್ಲೇ ಬಿತ್ತೋಣ, ನಾವುಗಳು ಎಲ್ಲಾದರೂ ಭೂಮಿಯ ಕೆಳಗೆ ಒತ್ತಿ ಮಲಗೋಣ. ನನ್ನ ಕವನದ ಶೀರ್ಷಿಕೆ ಕೊಡಿ ನಮಗೊಮ್ಮೆ ಅಧಿಕಾರ. ದುಡಿದು ತಿನ್ನುವ ರೈತರು ನಾವು, ಕೊಡಿ ನಮಗೊಮ್ಮೆ ಅಧಿಕಾರ. ಭಕ್ತಿ ಶಕ್ತಿಗಳೆಂಬ ಎರಡತ್ತು ಹೂಡಿ ಹೊಡೆಯುವ ನಾವು ಬಾಳಬಂಡಿ. ಜಾತಿ ಕುಲ ಎಂಬ ಕಸವನ್ನು ಕಿತ್ತು ಬಿತ್ತಿ ಬೆಳೆಯುವ ಮಾನವೀಯ ಬೆಳೆ. ಸೋಮಾರಿಗಳಿಗೆ ಬಾರುಕೋಲಿನ ಏಟು ನೀಡಿ ತರುವೆವು ಶರಣರು ಬಯಸಿದ ಕಲ್ಯಾಣದ ಕನಸಿಗೆ. ನಾಡಿನ ಬೆನ್ನೆಲ್ಲವನ್ನು ಮುರಿಯುವವರನ್ನು ಒದ್ದು ತರುವೆವು ನಮ್ಮ ದಾರಿಗೆ. ಭ್ರಷ್ಟಾಚಾರಿಗಳನ್ನು ಎಳೆದು ತಂದು ನೂಕುವೆವು ದನಗಳ ಹಕ್ಕಿಗೆ. ಜನಗಳ ನಡುವಿನ ಕಂದಕ ಮುಚ್ಚಿಸಿ ಸಾರುವೆವು ಮನುಕುಲ ಒಂದೇ ಎಂದು. ಭೂಮಿಯ ತುಂಬ ಕ್ರಾಂತಿಯ ಮಾಡಿ ಬೆಳೆಯುವವು ಹುಲುಸಾದ ಶಾಂತಿ ಎಂಬ ಬೆಳೆ. ಒಂದೊಮ್ಮೆ ರೈತರ ಸಾಮ್ರಾಜ್ಯವಿತ್ತೆಂದು ಸಾರುವೆವು ಮನುಕುಲಕ್ಕೆ ಮಿನುಗುವ ಇತಿಹಾಸವ. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಅವಳದು ಇದೊಂದೇ ಪ್ರಶ್ನೆ. ಆಕೆ ಅತ್ಯಾಚಾರದ ಸುಳಿಯಲ್ಲಿ ಸಿಲುಕಿ ನಿತ್ಯ ಹಿಂಸೆ ಪಡುತ್ತಿದ್ದಾಳೆ. ಅತ್ಯಾಚಾರಗೈದು ಬಂದಿಯಾದಾತ ಜಾಮೀನಿನ ಮೇಲೆ ಹೊರಬಂದು ಅವಳೆದುರೇ ಎದೆಯುಬ್ಬಿಸಿ ತಲೆ ಎತ್ತಿ ತಿರುಗುತ್ತಿದ್ದಾನೆ. ಉತ್ತರಿಸಲಾಗದ ಯಕ್ಷ ಪ್ರಶ್ನೆಗಳೊಂದಿಗೆ ಹೊರಲಾರದ ಅವಮಾನ ಹೊತ್ತು ಹತಾಶೆಯಲ್ಲಿ ಸಾಗುತ್ತಿದ್ದಾಳೆ ಅವಳು ಜೀವಶವದಂತೆ. ಬಯಲಿನಲ್ಲಿ ಕೂತು ಆಕಾಶದತ್ತ ಕಣ್ಣು ಹಾಯಿಸಿ ತಾರೆಗಳ ಹೆಕ್ಕಿ ತಂದು ಮಾಲೆ ಪೋಣಿಸುತ್ತಾ ಮಡಿಲು ತುಂಬಿದ ಕನಸುಗಳಿಗೆ ಬೆಂಕಿ ಹಚ್ಚಿದವಾವ. ಬದುಕು ಬೆಳಗಲೆಂದು ಹಚ್ಚಿಟ್ಟ ಹಣತೆಗೆ ಬಿರುಗಾಳಿಯಂತೆದುರಾಗಿ ಗವ್ವೆನ್ನುವ ಕತ್ತಲೆಯ ಕೂಪಕ್ಕೆ ತಳ್ಳಿದವ. ಘಾತಕ್ಕೊಳಗಾಗಿ ಪತರುಗುಟ್ಟಿದ್ದಾಳೆ. ಹಲ್ಲು ಕಚ್ಚಿ ಹಿಡಿದು ಉರಿಯುವ ಸೂರ್ಯನನ್ನೇ ದಿಟ್ಟಿಸುತ್ತಾಳೆ. ಒಡಲೊಳಗೆ. ನಮಸ್ಕಾರ. ನನ್ನ ಕವಿತೆಯ ಹೆಸರು ಇನ್ನೂ ಆರದ ಬೆವರನೆತ್ತರು. ಚಾಕರಿ ಮಾಡಿದ ಚಾರಾಣೆ, ಪತ್ರೋಳಿ ಎತ್ತಿದ ಪಗಾರ, ಕಸ ಕೆತ್ತಿದ ಕಾಸು, ಬಾರಾನೆ ಇದ್ದವರ ಬಾಜು ಕೈತಿ ದಂಗೂರ ಬಾರಿಸ್ಕೋತ. ಈ ಚಾರಾನೆ ಬಾರಾನೆಗಳ ನಡಬರಕ ಬಾಳೆ ಕೊಳ್ಳ ಹಾಯತೈತಿ. ಬಾಗದ ಬೆನ್ನಿಗೆ ಬಾರುಕೋಲ ಬೀಗಿ ಕಂಡವರ ಕುಂಡಿ ಸುಟ್ಟ
ಕುಣಿದಾಡೈತಿ ಕುನಿಹಡ್ಡಿ. ಬೆವರ ನೆತ್ತರಂತೂ ಆಸರಕಿ ಬ್ಯಾಸರಕಿಗಳ ಮ್ಯಾಲ ಗೋರಿ ಕಟ್ಕೊಂಡು ಗುಡುಗಾತೈತಿ ಇನ್ನೂ ಆರಿಲ್ಲ ಅಂತ. ನಮದ ಹಸಿ ತೊಗಲ ಸುಲಿದು ನಡ ಮುರಿದು ಎಲುಬಿನ ಮಳಿ ಮಾಡಿ ಮೆಟ್ಟ್ಯಾರು. ಕಾಲಾಗ ಕಳ್ಳ ಗೆಜ್ಜಿ ಕೊಳ್ಳಾಗ ಬಳ್ಳ ಮಾಲಿ ಕಣ್ಣು ಗುಡ್ಡಿ ರಕ್ತದ ಎಲಿಯಡಿಕಿ ಬಾಯಾಗ ಮನೆಯೊಳಗ ಸಾಕಿದ ನಾಯಿಗಿತ್ತು ಜಾಗ ದನದ ಕೊಟ್ಟಿಗ್ಯಾಗ ತಾಟ ಬಟ್ಟಲ ನಮಗ. ಬೆವರ ಬಸಿರ ಬ್ಯಾನಿ ನಮ್ಮದು ಬೆಳೆದ ಹಸಿರ ತನಿ ಅವರದು. ಮಣ್ಣ ಉಂಡು ಹೊದ್ದು ನಾವು ಮಣ್ಣಾದವರು ಕಣ್ಣ ಕಿತ್ತು ಬೆನ್ನಿಗಿತ್ತು ಹೊನ್ನ ಹೊತ್ತಾರುವರು. ಧನ್ಯವಾದಗಳು. ದಾಖಲೆಗಾಗಿ ಬದುಕು. ಇಷ್ಟವಿಲ್ಲ ನನಗೆ ಮತ್ತೆ ಮತ್ತೆ ಮಗ್ಗುಲ ಮುಳ್ಳಾಗಲು. ಕಣ್ಣು ಮುಚ್ಚಿದ ನನ್ನ ಮಣ್ಣು ಮುಚ್ಚಿದ ನಿಮಗೆ ನಾಳೆ ಯಾರೋ ಏನನ್ನೋ ಕೇಳಬಹುದು. ಇದ್ದೇ ಇದೆ ಎಲ್ಲರಂತೆ ನನಗೂ ಸಾವು. ಇದ್ದೇ ಇದೆ ಎಲ್ಲರಂತೆ ನನಗೂ ಸಾವು. ಈಗಲೇ ತೆಗೆದಿಡಿ ಪತ್ರಗಳ ಅಗಾವು. ಸಿಕ್ಕಾವೆ ಸಾಧ್ಯವಾದರೆ ಹೂತು ಬಿಡಿ ಒಂದು ಪ್ರತಿ. ಸಿಕ್ಕಾವೆ ಸಾಧ್ಯವಾದರೆ ಹೂತು ಬಿಡಿ ಒಂದು ಪ್ರತಿ. ದೇಹ ಕೊಳೆತರು ಸರಿ ದಾಖಲೆ ಕೊಳೆಯದಿರಲಿ. ಈಗಲೇ ತೆಗೆದಿಡಿ ನನ್ನ ತಿಥಿ ಮರೆತರೂ ತೊಂದರೆ ಇಲ್ಲ. ಸದ್ದ 3 ದಿನಕ್ಕೆ ನನ್ನನ್ನೇ ಮರೆತ ನಿಮಗೆ ನನ್ನ ದಾಖಲೆಗಳು ಸಿಕ್ಕಾವೆ. ಕೇಳುತ್ತಾರೆ ವೈದ್ಯರು ಅಡ್ಮಿಟ್ ಆಗುವ ಮುನ್ನ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಹಾಕುತ್ತಾ ಗತ್ತಿನಲ್ಲಿ ದಾಖಲೆ ಬೇಕೇ ಬೇಕು ಸಾವಿನ ಹೊಸ್ತಿಲಲ್ಲಿ. ಸವೆಸಿದ್ದೇನೆ ಅರ್ಧ ಬದುಕು ಕೂಡಿಡಲು ದಾಖಲೆಗಳ. ಕಳೆದಿದ್ದೇನೆ ಶತಮಾನದ ಅರ್ಧ ದಿನಗಳ. ಕೇವಲದ ದುಡಿತಕ್ಕೆ ಪಡಿತರಕ್ಕೆ ಆಧಾರ ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ತಮಸೋಮ. ಕತ್ತಲು ಬೆಳಕು ಒಂದಕ್ಕೊಂದು ಮಾತುಕತೆ ನಡೆಸ ಬಯಸಿ ಒಂದನ್ನು ಇನ್ನೊಂದು ಹಿಡಿಯಲು ಆಡುತ್ತಾ ಬಂದವು. ಕತ್ತಲು ಬೆಳಕು ಒಂದಕ್ಕೊಂದು ಮಾತುಕತೆ ನಡೆಸ ಬಯಸಿ ಒಂದನ್ನು ಇನ್ನೊಂದು ಹಿಡಿಯಲು ಆಡುತ್ತಾ ಬಂದವು. ಎರಡು ಇನ್ನೇನು ದಕ್ಕಿದವು ಒಂದು ಇನ್ನೊಂದರ ತೆಕ್ಕೆಗೆ ಅನ್ನುವಾಗ. ಎರಡು ಇನ್ನೇನು ದಕ್ಕಿದವು ಒಂದು ಇನ್ನೊಂದರ ತೆಕ್ಕೆಗೆ ಅನ್ನುವಾಗ ನಡುವೆ ಇರುವ ತೆಳುಗೆರೆಯ ದಾಟಲಾರದೆ ತಿಳುಕಾಡಿದವು. ಕತ್ತಲನ್ನು ಅಪ್ಪಿಕೊಳ್ಳಲು ಬೆಳಕು ಕೈಚಾಚಿದರೆ ಬೆಳಕಿನತ್ತ ಬರಲಾಗದೆ ಕತ್ತಲು ಅಳುತ್ತಿತ್ತು. ಕತ್ತಲನ್ನು ಅಪ್ಪಿಕೊಳ್ಳಲು ಬೆಳಕು ಕೈಚಾಚಿದರೆ ಬೆಳಕಿನತ್ತ ಬರಲಾಗದೆ ಕತ್ತಲು ಅಳುತ್ತಿತ್ತು. ನಾನು ಸತ್ಯ ಎಂಬ ದೃಢ ವಿಶ್ವಾಸ ಬೆಳಕಿನದು. ನಾನು ಮಿಥ್ಯವಲ್ಲ ಆ ಬದಿಯ ಮುಖ ಎಂಬುದು ಅರಿವಾಗಲಿ ಎಲ್ಲರಿಗೆ ಎಂಬ ನಿರೀಕ್ಷೆ ಕತ್ತಲಿನದು. ನಾನು ಸತ್ಯ ಎಂಬ ದೃಢ ವಿಶ್ವಾಸ ಬೆಳಕಿನದು. ನಾನು ಮಿಥ್ಯವಲ್ಲ ಆ ಬದಿಯ ಮುಖ ಎಂಬುದು ಅರಿವಾಗಲಿ ಎಲ್ಲರಿಗೆ ಎಂಬ ನಿರೀಕ್ಷೆ ಕತ್ತಲಿನದು. ಬೆಳಕು ಹಕ್ಕಿಗಳ ಕಲರವ ಹೂ ಬಿರಿವ ಪ್ರಬುದ್ಧತೆ ಬೇಕು ಅಂತಕ್ಕಂಥ ಕವಿತೆ. ಬುತ್ತಿಯ ಮೇಲೆ ಬೆತ್ತವನ್ನಿಟ್ಟು ಮುಟ್ಟದಂತೆ ಕಾದಿದರು. ಬುತ್ತಿಯ ಮೇಲೆ ಬೆತ್ತವನ್ನಿಟ್ಟು ಮುಟ್ಟದಂತೆ ಕಾದಿದರು. ಇಟ್ಟದ್ದನ್ನೇ ಕೋಟಿಯಾಗಿಸಿ ಮುಟ್ಟಕ್ಕೂ ಕೂಡ ಹೆದರುವಂತೆ ಮಾಡಿದರು. ಶ್ರಮಿಕ ವರ್ಗ ಇಂದಿಗೂ ಗಂಜಿ ದಾಳಿಗೂ ಪರದಾಡುವಂತಾಗಿರುವುದು. ಶ್ರಮಿಕ ವರ್ಗ ಇಂದಿಗೂ ಗಂಜಿ ದಾಳಿಗೂ ಪರದಾಡುವಂತಾಗಿರುವುದು. ಪ್ರಬುದ್ಧ ಸಂವಿಧಾನವಿದ್ದರೂ ಬರೀ ಜಾತಿ ಧರ್ಮ ಲಿಂಗ ತಾರತಮ್ಯ ಕಂಡಿರುವುದು. ವೈದ್ಯ ಲೋಕದ ಸಾಧನೆ ಮನೆಮಾರು ಮಾರಿಸಲು ಸಿದ್ಧವಾಗಿರುವುದು. ಶಿಕ್ಷಣ ಸಂಬಂಧ ಅಧಿಕಾರವೆಲ್ಲ ರೊಕ್ಕ ಇದ್ದವರ ಜೇಬ ಸೇರಿರುವುದು. ಕಾಲ ಬದಲಾದರೂ ಭೇದ ಹೋಗಲಿಲ್ಲ. ಹತ್ತಿಯ ಕಂಬದ ಮೇಲೆ ಹಂದರ ಹಾಕುವ ಸರ್ಕಾರ ಕಾಲನ ಕೈ ಹದ್ದು ತಿಳಿಯದಾಗಿರುವುದು. ಸಾವಿರ ಸುಳ್ಳುಗಳ ನಡುವೆ ಬದುಕಿದರು.
ಒಂದು ಸತ್ಯ. 1000 ಸುಳ್ಳುಗಳ ನಡುವೆ ಬದುಕಿದರೂ ಒಂದು ಸತ್ಯ. ಆ ಸುಳ್ಳುಗಳಿಂದ ಬಹಳ ಎತ್ತರದಲ್ಲಿರಬೇಕಾಗಿದೆ. ಅದಕ್ಕೆ ನಾವು ಪ್ರಬುದ್ಧರಾಗಿರಬೇಕು. ಅವಕಾಶಕ್ಕಾಗಿ ಧನ್ಯವಾದಗಳು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಂಡಾಯ ಕವಿ ಸತ್ಯಾನಂದ್ ಪಾತ್ರುಟ್ ಅವರು ಮಾತನಾಡಿ, ಕವಿಯಲ್ಲಿ ಕಾವ್ಯ ಹುಟ್ಟುವ ಬಗೆ ಹೇಗೆ ಎಂಬುದನ್ನು ಕುರಿತು ವಿವರಿಸಿದರು. ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು. ಬೆಳಗ್ಗೆಯಿಂದ ಆಗ್ತಾ ಇದೆ ಕಾಲ. ಅವರು ಹೇಳಿದ್ರು, ಇವರು ಯಾರೋ ಒಬ್ಬರು ವಿಚಾರ ಮಂಡಿಸಿದವರು ಹೇಳಿದರು, ಇವರು ನಮ್ಮ ಯಾರು ವಿಜಯ್ ಕುಮಾರ್ ಅವರು ಏನೋ ಹೇಳಿದರು, ಇದು ಮೇಯರ್ ಮುತ್ತಣ್ಣ ಮತ್ತು ಜೋಗಿ ಸಿನಿಮಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಜೋಗಿ ಸಿನಿಮಾದ ಉದಾಹರಣೆ. ಅದಕ್ಕೆ ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿಯೊಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು. ಇಲ್ಲಿಕಂದ್ರೆ ನಿಮಗೇನು ಅರ್ಥನೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕೆಂತಂದರೆ ಪಂಪ ಇದಕ್ಕಿದ್ದ ಉತ್ತಮವಾದ. ನಮ್ಮ ಪಂಪ ಹಿಂಬಡಿಯವರು ಹೇಳಿದರು, ನಮ್ಮ ಬರಗೂರವರು ರಾಜಗುರು ಏನು ಅಂತಾರೆ, ಯಾವ ಗುರು, ಪಂಪನಿಗೆ ಒಂದು ಹೆಸರಿದೆ, ಆಡೋಜ, ನಾಡಿನ ಗುರು ಅಂತ. ನಾಡಿನ ಗುರು ಆಗಬೇಕಾಗಿತ್ತು ಅಂದರೆ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿ ಒಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು. ಪಂಪ ಪ್ರಾರಂಭದ ಮೊದಲು ಆತ ಬ್ರಾಹ್ಮಣ, ಶೈವ ಬ್ರಾಹ್ಮಣ. ಅಲ್ಲಿಯ ಖಂಡಾಚಾರಗಳನ್ನು ಹೊರತುಪಡಿಸಿ ಎಲ್ಲಿಗೆ ಬಂದ? ಜೈನ ಧರ್ಮಕ್ಕೆ ಬಂದ. ಅಲ್ಲಿ ಅವನಿಗೆ ಏನನ್ನಿಸ್ತೋ ಏನೋ ಅಲ್ಲೇ ಇದ್ದುಕೊಂಡೆ, ಧರ್ಮದಲ್ಲಿ ಇದ್ದುಕೊಂಡೆ ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತ. ಮನುಷ್ಯ ಜಾತಿ ತಾನು ಒಂದೇ ವಲಂ ನೋಡ್ರಿ ಹೇಗಿದೆ. ನಾನು ಇತ್ತೀಚೆಗೆ ಒಂದು ಕವಿತೆ ಬರೆದೆ, ಏನು ಅಂತಾರೆ, ಪಂಪ ಪ್ರಕೃತಿ ಮತ್ತು ಕವಿಯನ್ನು. ಪಂಪ ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಅಂದ್ಬಿಟ್ಟೆ, ನಾನು ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತ. ನೀವ್ಯಾರು ಇವತ್ತು ಉಳಿದೇ ಇಲ್ಲ, ಹಾಗೆ ಯಾರು ಉಳಿದೇ ಇಲ್ಲ, ನಾವು ಮನುಷ್ಯರಾಗಿ ಉಳಿದೇ ಇಲ್ಲ. ಇದನ್ನೇ ನಾನು ಬಸವಣ್ಣಗೆ ಅನ್ವಯ ಮಾಡ್ತಾ ಇದ್ದೆ. ಪಂಪನದು 10ನೇ ಶತಮಾನದಾದರೆ ಬಸವಣ್ಣನದು 12ನೇ ಶತಮಾನ. ಸಕಲ ಜೀವಾತ್ಮರಿಗೆ ಲೇಷಣೆ ವಹಿಸಿದ ನೋಡಿ. ಸಕಲ ಜೀವಾತ್ಮರಿಗೆ ನಾವು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಇವತ್ತು ಬಸ್ಸಿನ ಮೇಲೆ ಬರೆಸ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ, ಕಾಲ ಮೀರಿದ ತನ್ನದೇ ಆದಂಥ ಒಂದು ಧರ್ಮವನ್ನು ಕಟ್ಟಿದ ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮ ಇವತ್ತದು ಧರ್ಮವಾಗಿ ಉಳಿದಿಲ್ಲ. ಯಾಕಂದರೆ ಬಸವಣ್ಣನ ಧರ್ಮ ಏನಿದೆ ಅಂತಂದರೆ ಸಮಾಜದ ಎಲ್ಲ ಸಮುದಾಯದ ಜನರನ್ನು ಅಪ್ಪಿಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದು. ಇಲ್ಲಿ ಕೇವಲ ಸೀಮಿತ ಜನ ಇದ್ದಾರೆ. ಅದಕ್ಕೆ ಬಸವಣ್ಣ ಕಾಲದೊಳಗಿದ್ದು ಕಾಲ ಮೀರಿದ, ಜಾತಿಯೊಳಗಿದ್ದು ಜಾತಿ ಮೀರಿದ, ಧರ್ಮದೊಳಗಿದ್ದು ಧರ್ಮ ಮೀರಿದ. ಅದ್ರ ಜೊತೆ 19-20ನೇ ಶತಮಾನದ ಕುವೆಂಪು ತಾನು ಒಕ್ಕಲಿಗನಾದರೂ ಕೂಡ ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದ. ಎಂಥದ್ದು ವಿಶ್ವಮಾನವ ತತ್ವ? ವಿಶ್ವ ಹುಟ್ಟುವಾಗ ಮನುಷ್ಯನಾಗಿ ಹುಟ್ಟುವ ಕೂಸು ಮನುಷ್ಯನಾಗಿಯೇ ಸಾಯಬೇಕು. ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದ. ಆದರೆ ಕುವೆಂಪು ಅವರನ್ನು ಒಂದಿಷ್ಟು ಜನ ಏನೇನೋ ಗದ್ದ ಮಾಡ್ತಾ ಇದ್ದಾರೆ. ಅದರ ನಂತರ ಬಂದಂಥವ್ರು ಯಾರು ಅಂತಂದರೆ ರಾಜ್ಕುಮಾರ್. ಸಿನಿಮಾದ ಇವತ್ತು ನಾವು ನೆನಪು ಮಾಡಿಕೊಳ್ಬೇಕು. ತಾನು ಈಡಿಗನಾದರೂ ತಾನು ಈಡಿಗನಲ್ಲ, ನಾನೊಬ್ಬ ಕನ್ನಡದ ಕಲಾವಿದ ಅಂತ. ಅಲ್ಲ, ಮುಖ್ಯವರೆಲ್ಲ ಅಷ್ಟಿಷ್ಟು ಕಲಿತರು, ಅಷ್ಟಿಷ್ಟು ಬರೆದರು. ಅರೆ ರಾಜ್ಕುಮಾರ, ನಾನೊಬ್ಬ ಕಲಾವಿದ, ನನಗೆ ಜಾತಿ ಮತ ಧರ್ಮ ಪಂಥ ಪಂಗಡ ವರ್ಗ ವರ್ಣಗಳಿಲ್ಲ. ಈ ನಾಲ್ವರು ಕನ್ನಡವೇ ಧರ್ಮ ಅಂದರು, ಕನ್ನಡವೇ ಜಾತಿ ಅಂದರು. ಇಡೀ ಕನ್ನಡಮಯವನ್ನೇ ವಿಶ್ವಮಯವಾಗಿ ಮಾಡಿದರು. ವಿಶ್ವಮಯ. ನಾನು ಸತೀಶ್ ಕುಲಕರ್ಣಿ ಅವರನ್ನು ಹುಬ್ಬಳ್ಳಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಈ 4 ಜನರನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಮತ್ತೆ ಯಾರು ಸಿಗ್ತಾ ಇದ್ದಾರೆ ನಮಗೆ? ಆ ಹೊಳವುಗಳನ್ನು, ಆ ಒಳನೋಟಗಳನ್ನು ನಾವು ಬರಗೂರು ರಾಮಚಂದ್ರಪ್ಪ ಅವರ ಹತ್ರ ಕಾಣಬಹುದು. ಈ 4 ಜನರ ನಂತರದವರಾಗಿ ಬರಗೂರು ರಾಮಚಂದ್ರ. ಅದಕ್ಕೆ ನನಗೊಂದು ಆಲೋಚನೆ ಬಂತ ಕೂತಾಗ, ನಿಮ್ಮ ಜೋಡಿ ಕೂತಾಗ ಒಂದು ಆಲೋಚನೆ. ಈ ಇತ್ತೀಚೆಗೆ ಸುಮಾರು ಒಂದು 6 ಅಥವಾ 7-8 ಜನ ಮೇಲ್ಮನೆಗೆ ವಿಧಾನಸಭೆಯಿಂದ ಮತ್ತು ರಾಜ್ಯಪಾಲರಿಂದ ನಾಮಕರಣ ಆದೇಶ ಆಗ್ತಾ ಇದೆ. ಮೇಲ್ಮನೆಯಲ್ಲಿ ಬರಗೂರಂಥವರೊಬ್ಬರು ಇದ್ದರೆ ಅಂತಂದರೆ ಅಲ್ಲಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ. ಸರ್ಕಾರ ಆ ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತಲ್ಲ, ಸರ್ಕಾರ ಇಂಥವರನ್ನು ಹುಡುಕಾಡಿಸಿ ಮೇಲ್ಮನೆಯ
ಶಕ್ತಿಯನ್ನು, ಮೇಲ್ಮನೆಯ ಗೌರವವನ್ನು ಮತ್ತೆ ಎತ್ತಿದ್ದೀವಿ. ಯಾಕಂದರೆ ಇಡೀ ಸಾಹಿತ್ಯ, ಅದಕ್ಕೆ ಬರಗೂರವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಪ್ರಜಾಪ್ರತಿಭೆಯಾದರೆ ಬರಗೂರವರು ಸಾಹಿತ್ಯದ ಪ್ರತಿಭೆಯ. ಅವರು ಪ್ರಜಾ ಪ್ರತಿಭೆ, ಇವರು ಸಾಹಿತ್ಯದ ಪ್ರತಿಭೆ. ಹೀಗಾಗಿ ಮತ್ತೆ ನಮಗೆ ಶಕ್ತಿ ಬರ್ತಾ ಇದೆ. ಎಲ್ಲ ಅನೇಕ ಜನ, ಯಾಕಂದರೆ ನೀವು ಬೆಳಗ್ಗೆ ಹೇಳಿದ್ರೆ 25 ಸಿನಿಮಾ ಅವ್ರು ಮಾಡಿಬಿಟ್ರು, ಅದು ಬೆಳ್ಳಿ ಮಹೋತ್ಸವ ಅಲ್ಲ ಸರ್, 25 ಸಿನಿಮಾಗಳನ್ನು ಮಾಡಿದರು. ಸಾವಿರಾರು ಅಸಂಖ್ಯಾತ ಜನ, ಜೀವಂತ ವ್ಯಕ್ತಿಗಳನ್ನು ಅವರು ಬೆಳೆಸಿದ್ದಾರೆ. ಅಸಂಖ್ಯಾತ ಪ್ರತಿಭೆಗಳನ್ನು ಬೆಳೆಸಿದ್ದಾರೆ. ಅಸಂಖ್ಯಾತ ಲೆಕ್ಕವೇ ಇಲ್ಲ. ನೀವು, ನಾನು ಸುಮ್ಮನೆ ನನ್ನೊಂದು ಉದಾಹರಣೆ ಕೊಟ್ಟೆ. ಬಹುಶಃ ನನ್ನನ್ನು ಅವತ್ತು ಗುರುತಿಸಲಿಲ್ಲ ಅಂದರೆ ನನಗೆ ಇವತ್ತಿಗೂ ಕೂಡ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗ್ತಾ ಇರಲಿಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಲಾಬಿ ಮತ್ತು ಲೂಬಿಗಳ ಕಾಲ ಇದೆ. ಕವಿಗೋಷ್ಠಿ ಕಾರ್ಯಕ್ರಮ ಮಹಾದೇವಿ ಹುಣಸಿಬೀಜ್ ಹಾಗೂ ವಿನಾಯಕ್ ನಂದಿ ನಿರ್ವಹಿಸಿದರು.